ಇನ್ನು ಕರ್ನಾಟಕಕ್ಕೆ ತೆರಿಗೆ ಪಾಲಿನಲ್ಲಿ ಅನ್ಯಾಯ ಆರೋಪ ಬಿಜೆಪಿ ವಿರುದ್ಧ ಡಿಸಿಎಂ ಡಿಕೆ ಶಿವಕುಮಾರ್ ವಾಗ್ದಾಳಿ ನಡೆಸಿದರು. ನಮ್ಮ ರಾಜ್ಯಕ್ಕಾಗಿ ನಮ್ಮ ಧ್ವನಿ ಎತ್ತಲೇಬೇಕು. ಕರ್ನಾಟಕಕ್ಕೆ ತೆರಿಗೆ ಪಾಲು ಸರಿಯಾಗಿ ಬರ್ತಾ ಇಲ್ಲ, ಕೆಲವೊಂದಷ್ಟು ರಾಜ್ಯಗಳಿಗೆ ಒಳ್ಳೆ ಪಾಲು ಹೋಗ್ತಾ ಇದೆ, ನಮಗೆ ಮಾತ್ರ ಅನ್ಯಾಯ ಆಗ್ತಿದೆ ಅಂತ ನಮ್ಮ ರಾಜ್ಯಕ್ಕಾಗಿ ನಾವು ಧ್ವನಿ ಎತ್ತಲೇಬೇಕು. ಬಿಜೆಪಿ ಜೆಡಿಎಸ್ ನಾಯಕರಿಗೂ ಕೂಡ ನಾನು ಆಹ್ವಾನ ಮಾಡ್ತೇನೆ. ಬಿಜೆಪಿ ಸಂಸದರು ಬರಗಾಲದ ಒಂದು ಸಭೆಯನ್ನ ಮಾಡಿಲ್ಲ. ಬರಗಾಲದ ಬಗ್ಗೆ ಬೆಂಗಳೂರಿನಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಈ ತೆರಿಗೆ ಪಾಲಿನ ಬಗ್ಗೆ ಕೂಡ ಆಕ್ರೋಶ ವ್ಯಕ್ತಪಡಿಸಿದರು. ಇದೇನೇ ಇಲ್ಲ, ನಮ್ಮ ರಾಜ್ಯಕ್ಕೆ ನಮ್ಮ ಧ್ವನಿ ಎತ್ತಲೇಬೇಕು. ನಾನು ಬಿಜೆಪಿ ಎಂಪಿಗಳಿಗೂ ಬಂದು ಪಾರ್ಟಿಸಿಪೇಟ್ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ತೀನಿ. ದಳದವ್ರಿಗೂ ಪಾರ್ಟಿಸಿಪೇಟ್ ಮಾಡ್ತೀನಿ, ಬನ್ನಿ ಅಂತ ಹೇಳ್ತೀನಿ. ರಾಜ್ಯದ ಹಿತ ಕಾಪಾಡೋಣ. ಮನಮೋಹನ್ ಸಿಂಗ್ ಆಗಿದ್ದು, ಮನಮೋಹನ್ ಸಿಂಗ್ ಸರ್ಕಾರ ಹೋಗಿ 10 ವರ್ಷ ಆಯಿತು. ಅವ್ರಿಗೆ ಜ್ಞಾನ ಇರಬೇಕು. ಈ ದೇಶಕ್ಕೆ ವಿದ್ಯಾವಂತಿದ್ದವರು ನಡೀತದೆ, ಬುದ್ಧಿವಂತಿದ್ದವರು, ಪ್ರಜ್ಞಾವಂತಿಕೆ ಇರಬೇಕು. ಈಗ ಸರ್ಕಾರ ನಿಮ್ಮ ಕೈಗೆ ಅಧಿಕಾರ ಕೊಟ್ಟಿದೆ. ನೀವು ಮಾತೆತ್ತರೆ ಡಬಲ್ ಇಂಜಿನ್ ಗೌರ್ಮೆಂಟ್ ಬೇಕು 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 ಅಂತ ಡಬಲ್ ಇಂಜಿನ್ ಗೌರ್ಮೆಂಟ್ ಮಾಡ್ಕೊಂಡ್ರಿ. ಡಬಲ್ ಇಂಜಿನ್ ಗೌರ್ಮೆಂಟ್ ಮಾಡ್ಕೊಂಡಾಗ ಡಬಲ್ ಇಂಜಿನ್ ಗೌರ್ಮೆಂಟ್ ಏನು ತರ್ತು ಅದು ಭಾಳ ಮುಖ್ಯ ಅಲ್ಲ ರೀ. 27 ಜನ MP ಇತ್ಕೊಂಡು ಬರಗಾಲದ ಒಂದು ಮೀಟಿಂಗ್ ಮಾಡಿಸ್ಲಿಲ್ವಲ್ರಿ. ಬರಗಾಲದ ಒಂದು ಮೀಟಿಂಗ್ ಮಾಡಿಬಿಟ್ಟು ಹಣ ಬಿಡುಗಡೆ ಮಾಡಿಸಿಲ್ಲ. ಬರಗಾಲಕ್ಕೆ ಏನು ಕೊಡಲಿಲ್ಲ. ಫಸ್ಟ್ ಟೈಮ್ ಸಿದ್ದರಾಮಯ್ಯನವ್ರ ಸರ್ಕಾರದಲ್ಲಿ ಪ್ರತಿ ರೈತರಿಗೂ ಅವ್ರ ಅಕೌಂಟ್ಗೆ ಬೇರೆದು ಬಿಡಿ, ಕುಡಿಯೋ ನೀರಿಗೆ ಏನೇನು ಬೇಕೋ ನಾವು ಮಾಡಿದ್ದೀವಿ. ಅವ್ರ ಅಕೌಂಟ್ಗೆ 2,000 ರೂಪಾಯಿ ದುಡ್ಡು ಹಾಕಿದ್ದೀವಿ ರೈತನಿಗೆ ಪರಿಹಾರ ಕೊಡಬೇಕು ಅಂತ ಅಂದ್ಬಿಟ್ಟು. ಸೊ ಹಂಗೆ ಅವ್ರಿಗೆ ಏನು ಬೇಕಾದ್ರೂ ಈಗ ನಾವು ಅವ್ರಿಗೆ ತಡ್ಕೊಳಕ್ಕೆ ಆಗ್ತಾ ಇಲ್ಲ. ಈಗ ನಾವು ಹೊರಟು ಅಂದ್ಬಿಟ್ಟು ಕೇರಳವ್ರು ಹೊರಟರು, ಈ ಥರ ಎಲ್ಲ ಆಗ್ತಾ ಇದೆ. ಸೊ ಅದರಿಂದ ಸರ್ಕಾರಕ್ಕೆ, ಕರ್ನಾಟಕಕ್ಕೆ ಅನ್ಯಾಯ ಆಗಿದೆ, ಅದರಲ್ಲೇನು ಅನುಮಾನ. ಈಗ ಅವ್ರು ಒಪ್ಕೊಂಡಂಗೆ ಆಯ್ತು ತಾನೆ. ಈಗ ನಮ್ಮ ಕಾಲದ್ದು, ಈಗ ಕಾಂಗ್ರೆಸ್ಸು ಕಾಲದ್ದು ತೆಗಿತೀವಿ ಅಂತಂದರೆ ನೀವು ಅನ್ಯಾಯ ಮಾಡಿದ್ರಿ ಅಂತ ಸರಿ ಮಾಡ್ಬೇಕಾಯ್ತಲ್ಲ. ಒಪ್ಕೊಂಡಂಗೆ ಆಯ್ತು ತಾನೆ. ಈಗ ನಮ್ಮದು ನಾವೇನೋ ಮಾಡ್ತಾ ಇದೀವಿ ಅಂತ ಆಯಿತು, ನಮಗೆ ಉತ್ತರ ಕೊಟ್ಟು ನಾವು 50 ಸೀಟ್ ಬಂದಂಗೆ ಆಯಿತು. ನಾವು ಸೋತಿದ್ದೀವಿ, 51 ಸೀಟ್ ನಮಗೆ ಬಂತು ಕಾಂಗ್ರೆಸ್ಸು.